ನಮಸ್ಕಾರ ಗಾಯ್ಸ್. ಇವಾಗ ನಾವು ಒಂದು ಟಾಪಿಕ್ ತೊಗೊಂಡ್ ಬಂದೀನಿ. ಅದು ಏನ್ ಟಾಪಿಕ್, ಅದರಿಂದ ಏನ್ ಬೆನಿಫಿಟ್ಸ್ ಐತಿ ಎಲ್ಲಾನು ನಿಮ್ಗೆ ವಿಡಿಯೋ ನೋಡ್ಕೊತ ಹೋಗ್ತಿರಲ್ಲ ಅವಾಗೆಲ್ಲ ಗೊತ್ತಾಗ್ತೈತಿ. ನೆಕ್ಸ್ಟ್ ಏನ್ ಟಾಪಿಕ್ ಅಂದ್ರೆ ಪೆಟ್ರೋಲ್ ವೆಹಿಕಲ್ ಆಮೇಲೆ ಎಡಿಎಂಎಸ್ ಎಲೆಕ್ಟ್ರಿಕ್ ವೆಹಿಕಲ್ ಏನ್ ಡಿಫ್ರೆನ್ಸ್ ಆಗ್ತೈತಿ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲಾ ಜನರು ಎಲೆಕ್ಟ್ರಿಕ್ ವೆಹಿಕಲ್ ಸ್ವಿಚ್ ಆಗತ್ತಾರ. ಎದಕ್ ಸ್ವಿಚ್ ಆಗತ್ತಾರ, ಆಮೇಲೆ ಅದರಿಂದ ಏನ್ ಪ್ರಾಫಿಟ್ ಐತಿ ನೋಡ್ಬೇಕಂದ್ರೆ ನೋಡ್ರಿ, ನೀವು ಪೆಟ್ರೋಲ್ ವೆಹಿಕಲ್ ಸಪೋಸ್ ಈಗ ಒಂದ್ ಪೆಟ್ರೋಲ್ ವೆಹಿಕಲ್ ಐತೆ ಅಂತ ತಿಳ್ಕೊರಿ. ನೀವು ಆ ಪೆಟ್ರೋಲ್ ವೆಹಿಕಲ್ ತಗೊಂಡ್ ತಿರ್ಗಾಡ್ಬೇಕಂದ್ರೆ ಒಂದ್ ದಿನಕ್ಕೊಂದ್ ನೀವು 100 ಕಿಲೋಮೀಟರ್ ತಿರ್ಗಾಡ್ತೀನಿ ಅಂದ್ರೆ ಆ ಪೆಟ್ರೋಲ್ ವೆಹಿಕಲ್ ರೇಂಜ್ ಏನ್ ಇರ್ತೈತಿ, 45 to 50 ಕಿಲೋಮೀಟರ್ ಇರ್ತೈತಿ. ಸೊ 1 ಲೀಟರ್ ಪೆಟ್ರೋಲಿಗೆ ನಿಮ್ಗೆ 50 ರೇಂಜ್ ಕೊಡತೈತಿ ಅಂದ್ರೆ ನೀವು 100 ಕಿಲೋಮೀಟರ್ ತಿರ್ಗಾಡ್ಬೇಕಂದ್ರೆ 200 ರೂಪಾಯಿ ಪೆಟ್ರೋಲ್ ಹೋಗ್ತೈತಿ. ಸೊ ನೀವು 200 ರೂಪಾಯಿ ಖರ್ಚು ಮಾಡತ್ತೀರಿ ಡೈಲಿ 200 ರೂಪಾಯಿ ಅಂದ್ರೆ ಒಂದ್ ತಿಂಗಳಿಗೆ ಎಷ್ಟಾಯ್ತು, 6,000 ರೂಪಾಯಿ ತನಕ ನೀವು ಖರ್ಚು ಮಾಡತ್ತೀರಿ. ಅದೇ ನೀವು ಎಲೆಕ್ಟ್ರಿಕ್ ವೆಹಿಕಲ್ ನೋಡಿದ್ರೆ ಅಂದ್ರೆ ನೀವು 4 to 6 ಅವರ್ಸ್ ಚಾರ್ಜ್ ಮಾಡ್ಬೇಕಾಗ್ತೈತಿ. ಸೊ ಆ ಚಾರ್ಜ್ ಮಾಡೋದ್ರಾಗ ನಿಮಗೆ 2 to 3 ಯೂನಿಟ್ಸ್ ಖರ್ಚಾಗ್ತೈತಿ. ಸಪೋಸ್ ನೀವು 2 to 3 ಯೂನಿಟ್ ಖರ್ಚು ಮಾಡಿದ್ರೆ ನಿಮಗೆ ಎಲೆಕ್ಟ್ರಿಕ್ ಬಿಲ್ ಎಷ್ಟು ಬರ್ಬೋದು ಅಂದ್ರೆ 15ರಿಂದ 20 ರೂಪಾಯಿ ತನಕ ಬರ್ಬೋದು. ಸೊ ಹಂಗಾಗಿ ನಿಮ್ಗೆ ಅಲ್ಲಿ 15ರಿಂದ 20 ರೂಪಾಯಿ ಒಳಗೆ ನಿಮ್ಗೆ 100 ಕಿಲೋಮೀಟರ್ ರೇಂಜ್ ಸಿಗತೈತಿ. ಸೊ ನೀವು ಒಂದ್ ತಿಂಗಳಿಗೆ ಎಷ್ಟು ಖರ್ಚು ಮಾಡತ್ತೀರಿ, 600 ರೂಪಾಯಿ ತನಕ ಖರ್ಚು ಮಾಡತ್ತೀರಿ. ಸೊ ಅದೇ ನೀವು ಪೆಟ್ರೋಲ್ ವೆಹಿಕಲ್ದಾಗ 6,000 ರೂಪಾಯಿ ಹೊಂಟೈತಿ ಒಂದ್ ತಿಂಗಳಿಗೆ. ನೀವು ಒಂದ್ ವರ್ಷಕ್ಕೆ ಕಂಪೇರ್ ಮಾಡಿದ್ರಿ ಅಂದ್ರೆ ಇಲ್ಲಿ 72,000 ರೂಪಾಯಿ ಖರ್ಚು ಮಾಡತ್ತೀರಿ ನೀವು ಪೆಟ್ರೋಲ್ ವೆಹಿಕಲ್ಗೆ. ಸೊ ನಿಮ್ಗೆ ಏಟ್ ಆಗ್ತೈತಿ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ 3,600 ರೂಪಾಯಿ ಆಗ್ತೈತಿ. ನೀವು 3,600ರಿಂದ 6,000 ರೂಪಾಯಿ ತನಕ ಹಿಡಿದ್ರು ಇಲ್ಲಿ ನೀವು ಎಷ್ಟು 64,000 ರುಪೀಸ್ ತನಕ ಉಳಿಸಾದ್ರಿ ಒಂದ್ ತಿಂಗಳಿಗೆ. ಅದೇ ಒಂದ್ 64,000 ದಾಗ ನೀವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ನೇ ಪರ್ಚೇಸ್ ಮಾಡ್ಬೋದು. ಸೊ ಹಿಂಗ್ ನೀವು ಕಂಪೇರ್ ಮಾಡಿ ಎಲ್ಲಾರು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಹೋಗತ್ತಾರ. ಆಮೇಲೆ ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದಾರಲ್ಲ ನಿತಿನ್ ಗಡ್ಕರಿ ಸರ್, ಸೊ ಅವರು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಪ್ರಮೋಟ್ ಮಾಡತ್ತಾರ. ಸೊ ಹಂಗಾಗಿ ನೀವು ಎಲ್ಲಾ ನೋಡ್ಬೋದು, ಎಲ್ಲಾ ಮೆಟ್ರೋಪಾಲಿಟನ್ ಸಿಟಿ ಆಗ್ಲಿ ಯಾವ್ದೇ ಒಂದು ಸಿಟಿ ಆಗ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ಬಿಡಾತಾರ. ಆಮೇಲೆ ಈಗ ಮೊದ್ಲಿಗೆ ಪೆಟ್ರೋಲ್ ಆಟೋಸ್ ಬಾಳ ಹೋಗ್ತಿದ್ರಿ, ಇವಾಗ ಎಲ್ಲಾನು ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಆಗತ್ತಾವ. ಯಾಕಂತಂದ್ರ ಅವ್ರಿಗೂ ಒಂದ್ ಸ್ವಲ್ಪ ಈ ಪೆಟ್ರೋಲ್ ದಿಂದ ರಿಲೀಫ್ ಸಿಗ್ಲಿ, ಆಮೇಲೆ ಒಂದ್ ಸ್ವಲ್ಪ ಅವ್ರಿಗೂ ಇನ್ಕಮ್ ಜಾಸ್ತಿ ಆಗಲಿ ಅಂತ ಹೇಳಿ ಎಲ್ಲಾರು ಎಲೆಕ್ಟ್ರಿಕ್ ಗೆ ಸ್ವಿಚ್ ಆಗತ್ತಾರ. ಸೊ ಹಿಂಗಾಗಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಟ್ರೆಂಡಿಂಗ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೈತಿ. ಸೊ ಗೈಸ್ ನಂದು ಎಲೆಕ್ಟ್ರಿಕ್ ವೆಹಿಕಲ್ ನಂದು ಶೋರೂಮ್ ಐತಿ. ಇಲ್ಲಿ ಎಲ್ಲಾ ತರ ಕಸ್ಟಮರ್ಸ್ ಬರ್ತಾರ್ರಿ. ಸೊ ಒಬ್ಬರು ಒಂದು ಕೆಲವೊಂದು ಕಸ್ಟಮರ್ ಬಂದಾಕರ ಅವ್ರ ಏನ್ ಕ್ವಶನ್ ಮಾಡ್ತಾರ ಅಂದ್ರೆ ಕಾಮನ್ ಕ್ವಶನ್ ನಾವೆಲ್ಲಾ ಹೇಳ್ತೀನಿ. ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಬ್ಯಾಟ್ರಿ ಬಗ್ಗೆ ಹೇಳ್ತೀನಿ, ಅದ್ರದಿಂದ ಏನೇನ್ ಉಳಿತಾಯ ಐತಿ, ಏನೇನ್ ನಮಗ್ ಪ್ರಾಫಿಟ್ ಐತಿ ಎಲ್ಲಾ ಹೇಳ್ತೀನಿ. ಬಟ್ ಅವ್ರ ಲಾಸ್ಟಿಗೆ ಒಂದು ಕ್ವಶನ್ ಏನ್ ಹೇಳ್ತಾರ ಅಂದ್ರೆ ನಾವೇನ್ ಇಲ್ಲಿ ಪೆಟ್ರೋಲ್ ಇದು ವೆಹಿಕಲ್ ದಿಂದ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಕನ್ವರ್ಟ್ ಆದ್ಮೇಲೆ ಏನ್ ನಾವು ಉಳಿತಾಯ ಮಾಡಿರ್ತೀವಿ ಅದನ್ನೆಲ್ಲ ಬಟ್ ತಂದು ನಿಮ್ ಕಡೆನೇ ಬಡಿಬೇಕಾಗ್ತದೆ, ಬ್ಯಾಟ್ರಿ ತಗೋಬೇಕು ಹೊಸಾದ ಅಂತಂತಾರ. ಸೊ ಅದ್ರ ಬಗ್ಗೆ ನಾವ್ ಮಾತಾಡ್ಬೇಕಂದ್ರ ನೀವು ನೋಡ್ರಿ, ಒಂದು ಇಲ್ಲಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗೆ 600 ರೂಪಾಯಿ ಖರ್ಚು ಮಾಡತ್ತೀರಿ ತಿಂಗಳಿಗೆ. ಬಟ್ ಅದೇ ನೀವು ಪೆಟ್ರೋಲ್ ವೆಹಿಕಲ್ ಅಂದ್ರೆ 6,000 ರೂಪಾಯಿ ಖರ್ಚು ಮಾಡತ್ತೀರಿ. ಅದು ಒಂದ್ ವರ್ಷಕ್ಕೆ 72,000 ರೂಪಾಯಿ ಆಗತೈತಿ. ನೀವು 66,000 ರೂಪಾಯಿ ಉಳಿತಾಯ ಮಾಡತ್ತೀರಿ. ಸೊ 66,000 ರೂಪಾಯಿ ಇಂಟು 5 ಅಂದ್ರೆ 3,30,000 ರೂಪಾಯಿನೂ ಆಗ್ತೈತಿ. ಸೊ ಆದ್ರೆ 3 ಲಕ್ಷದಾಗ ನೀವು ಉಳಿತಾಯ ಮಾಡತ್ತೀರಿ ಅಂದ್ರೂ ಅದ್ರ ನೀವು ಒಂದು 40,000 to 50,000 ರುಪೀಸ್ ಖರ್ಚು ಮಾಡಿದ್ರು ನೆಕ್ಸ್ಟ್ ಒಂದ್ 5 ವರ್ಷ ಆದ್ಮೇಲೆ ನೀವು 50,000 ಖರ್ಚು ಮಾಡಿ ಒಂದು ಹೊಸ ಬ್ಯಾಟ್ರಿ ಹಾಕಿದ್ರು ನಿಮ್ಗೆ ಎಷ್ಟು 2.5 ಲಕ್ಷ ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗತೈತಿ. ಸೊ 2.5 ಲಕ್ಷ ರೂಪಾಯಿ ಅಂದ್ರೆ ಏನ್ ಸಣ್ಣ ಪ್ರಾಫಿಟ್ ಅಲ್ರಿ, ತುಂಬಾ ಒಂದ್ ದೊಡ್ಡ ಪ್ರಾಫಿಟ್ ಅನ್ಕೊಂಡ್ರು ಏನ್ ತಪ್ಪಲ್ಲ. ಸೊ ಹಿಂಗಾಗಿ ಎಲ್ಲಾರು ಪೆಟ್ರೋಲ್ ವೆಹಿಕಲ್ ದಿಂದ ಎಲೆಕ್ಟ್ರಿಕ್ ವೆಹಿಕಲ್ ಮೂವ್ ಆಗತ್ತಾರ್ರಿ. ಇದೊಂದು ಪಾಯಿಂಟ್ ಆದ್ರೆ ನೆಕ್ಸ್ಟ್ ಇದರಿಂದ ಏನೇನ್ ಪ್ರಾಫಿಟ್ ಐತಂದ್ರೆ ನೀವು ಪೆಟ್ರೋಲ್ ವೆಹಿಕಲ್ ದಿಂದ ಇವಾಗ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಆಗಬಹುದು, ನಾಯ್ಸ್ ಪೊಲ್ಯೂಷನ್ ಆಗ್ಲಿ ಎಷ್ಟೊಂದೆಲ್ಲ ಹಾನಿ ಆಗತೈತ್ರಿ ಪರಿಸರಕ್ಕೆ. ಸೊ ಹಂಗಾಗಿ ನೀವು ನೋಡಿರ್ಬೋದು ಡೆಲ್ಲಿ ಒಳಗ ಫಾರ್ ಎಕ್ಸಾಂಪಲ್ ತಗೋರಿ, ಡೆಲ್ಲಿ ಒಳಗ ಆಲ್ಮೋಸ್ಟ್ ಇವಾಗ ಆಕ್ಸಿಜನ್ ಸಿಗಾತಿಲ್ಲ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ದಿವ್ಸನಾಗ ಅಲ್ಲಿ ನೀವು ಆಕ್ಸಿಜನ್ ಬೇಕಂದ್ರೆ ಸಿಲಿಂಡರ್ ತಗೊಂಡ್ ತಿರ್ಗಾಡ್ಬೇಕಾಗೋ ಪರಿಸ್ಥಿತಿ ಬರ್ತೈತಿ. ಸೊ ಹಂಗಾಗಿ ಎಲ್ಲಾರು ಹೆಚ್ಚಿಗೆ ಇವಿ ವೆಹಿಕಲ್ಸ್ ನ ಪ್ರಮೋಟ್ ಮಾಡತ್ತಾರ. ಸೊ ಥ್ಯಾಂಕ್ ಯು ಗೈಸ್, ನಿಮ್ಗೆ ಗೊತ್ತಾಗಿರ್ಬೇಕು ಅನಿಸ್ತೈತಿ ಏನೇನ್ ಡಿಫ್ರೆನ್ಸ್ ಐತಿ, ಅದು ಅದರಿಂದ ಎದಕ್ಕೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಮೂವ್ ಆಗ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗಿತ್ತು ಅನ್ಕೋತೀನಿ. ಥ್ಯಾಂಕ್ ಯು.